ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಶೇಂಗಾ ಹೋಳ್ಗೆ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಶೇಂಗಾದಾಗ ಇಂಥವು ಇದ್ದರೆ ಸಣ್ಣ ಪುಟ್ಟ ಇದ್ರೆ ತೆಗೆದು ಆರಿಸಿ ತಗೋಬೇಕು. ಮೀಡಿಯಮ್ ಉರಿಯಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಟು ಹದವಾಗಿ ಹುರ್ಕೋಬೇಕು. ಶೇಂಗಾ ಹುರಿಯೋದ್ರೊಳಗೆ ಇರೋದು ಫಸ್ಟು ಹದವಾಗಿ ಹುರಿಬೇಕು. ಜೋರಿಟ್ಟು ಸಿದಿಸ್ಬಾರ್ದು. ಮೇಲೆ ಕಪ್ಪಕ್ಕವು ಒಳಗೆ ಹಸಿ ಇರ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನದಿಂದ ಟೈಮ್ ತೊಗೊತತಿ. ಕಷ್ಟ ಆದರೂ ಅಡ್ಡಿಯಿಲ್ಲ. ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಉರಿಯೊಳಗೆ ಹುರಿಬೇಕು. ನೋಡಿರಿ, ಈ ಥರ ಹದವಾಗಿ ಹುರಿಬೇಕು. ಯಾವುವು ಹೊತ್ತಬಾರ್ದು, ಕಪ್ಪಾಗಬಾರ್ದು. ಇವು ಸ್ವಲ್ಪ ಆರಿದ ನಂತರ ಮೇಲಿನ ಸಿಪ್ಪಿ ಎಲ್ಲ ಬಿಡಿಸ್ಬೇಕು. ಆನಂತರ ನೋಡಿರಿ, ಸಿಪ್ಪಿ ಎಲ್ಲ ತೆಗೆದಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫಸ್ಟ್ ಶೇಂಗಾ ಬೀಜನ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಇದ್ರ ಜೊತೆ ಬೆಲ್ಲ ಕೂಡಿಸಿ ಗ್ರೈಂಡ್ ಮಾಡಬೇಕು. ಫಸ್ಟು ಶೇಂಗಾನ ಗ್ರೈಂಡ್ ಮಾಡ್ಕೋತೇನೆ ನೋಡಿರಿ. ಆನಂತರ ಇದ್ರಾಗೆ ಏಲಕ್ಕಿ ಬೆಲ್ಲ ಮಿಕ್ಸ್ ಮಾಡಿ ಬೀಸ್ಕೋತೇನೆ. ಇವಾಗ ಶೇಂಗಾ ಗ್ರೈಂಡ್ ಮಾಡ್ಕೊಂಡೇವಲ್ಲ, ಅದ್ರಾಗ ಏಲಕ್ಕಿನೂ ಹಾಕೀನಿ, ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೇನೆ. ಈಗ ಇನ್ನೊಂದು 2 ಸಲ ರಿವರ್ಸ್ ಹೊಡೆದ್ಬಿಟ್ರೆ ಮಿಕ್ಸ್ ಆಗಿಬಿಡ್ತದೆ ಚೆಂದಾಗಿ. ಈ ವಿಧಾನದಾಗ ಮಾಡ್ರೆ ಹೂರಣ ಮಾಡೋಕ್ಕೆ ಅಗದಿ ಪರ್ಫೆಕ್ಟಾಗಿ ಬರ್ತದೆ. ಏನೇ ಮಾಡಿದರೂ ಪದ್ಧತಿ ಸೀರಾಗಿ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು. ಅವಸರಕ್ಕೆ ಹೆಂಗಾರ ಮಾಡಬಾರ್ದು. ಯಾಕಂದ್ರೆ ಮಾಡೋ ರೆಸಿಪಿ ಸರಿಯಾಗಲ್ಲ. ಅದಕ್ಕೋಸ್ಕರ ಇವಾಗ ನೋಡಿರಿ, ಬೆಲ್ಲ ಏಲಕ್ಕಿ ಕೂಡಿಸಿ ಈ ಶೇಂಗಾ ಪೌಡ್ರ್ನಾಗ ಮಿಕ್ಸ್ ಮಾಡಿ ಪರಾತದಾಗ ಹಾಕ್ಕೊಂಡೀನಿ. ಇದನ್ನು ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡೆದು ಹೂರಣದ ಹದಕ್ಕೆ ಮಾಡ್ಕೋಬೇಕು. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡೆದು ಹೂರಣದ ಹದಕ್ಕೆ ಮಾಡ್ಕೋಬೇಕು. ಸ್ಮೂತ್ ಇರಬೇಕಿದು. ಯಾಕಂದ್ರೆ ಗಟ್ಟಿ ಇದ್ದರೆ ಲಟ್ಸಾಕ ಹರಿತಾವು. ಅದಕ್ಕೋಸ್ಕರ ಹೂರಣನ ಸ್ಮೂತಾಗಿ ಮಾಡಿ ಇಟ್ಕೋಬೇಕು ಸೈಡ್ಗೆ. ಆನಂತರ ಹಿಟ್ಟು ಕಲಿಸ್ಬೇಕು. ಹಿಟ್ಟು ಆನಂತರ ಯಾಕೆ ಕಲಿಸ್ಬೇಕಂದ್ರೆ ಹಿಟ್ಟು ನೆನಿಬೇಕಾಗಿಲ್ಲ. ಇದು ನೆನೆಯ ಅವಶ್ಯಕತೆ ಇಲ್ಲ. ಇದನ್ನು ಕಲಸಿದ ತಕ್ಷಣ ಹೋಳಿಗೆ ಮಾಡಬೇಕು. ಏನೋ ಒಂದು 5 ನಿಮಿಷ ಇಟ್ಟರೆ ನಡೀತತಿ. ಆದರೆ ನೆನೆಯ ಅವಶ್ಯಕತೆ ಇಲ್ಲ, ಶೇಂಗಾ ಹೋಳಿಗೆಗೆ ಮಾತ್ರ. ನೋಡಿರಿ, ಈಗ ಮೈದಾ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸ್ಮೂತ್ ಕಲಿಸ್ಕೋಬೇಕು. ಶೇಂಗಾ ಹೋಳಿಗೆ ಮಾಡೋದು ಭಾಳ ಈಜಿ ರೀ. ನೀವು ಹೆಂಗೆ ಲಟ್ಸಿದ್ರು ಹರಿಯೋಂಗಿಲ್ಲ, ಮುರಿಯೋಂಗಿಲ್ಲ. ಆದರೆ ಹಿಟ್ಟು ಚೆನ್ನಾಗಿ ಕಲಸಿರಬೇಕು, ಹೂರಣ ಹದವಾಗಿರಬೇಕು. ಇವಾಗ ನೋಡಿರಿ, ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳತ್ತೀವಿ ಹೂರಣದ್ದು. ಈ ಥರ ಸ್ವಲ್ಪ ಎಲೆ ದೊಡ್ಡದು ಮಾಡಿ ಅದ್ರಾಗ ಹೂರಣ ಇಟ್ಟು, ಇದು ಹೂರಣದ ಉಂಡೆ ಎಷ್ಟಿರ್ತದೆ ಅಷ್ಟು ಹಿಟ್ಟು ತೊಗೋಬೇಕು. ಅದ್ರ ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಂತು ಅಂದ್ರೆ ತೆಗೆದು ಬಿಡಬೇಕು. ಇದನ್ನು ಈ ಥರ ತುಂಬಿ ರೌಂಡ್ ಮಾಡಿ ಸ್ವಲ್ಪ ಹಿಟ್ಟು ಹಚ್ಚಿ, ಭಾಳ ಹಚ್ಚಬಾರ್ದು. ಇದನ್ನು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ಹೂರಣ ಮತ್ತು ಉಳ್ಳಿ ತೊಗೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ನಾಗ ಮಾಡಾಕ್ತೀನಿ. ಅತಿ ದಪ್ಪ ಇರಬಾರ್ದು, ಅತಿ ತೆಳ್ಳಗಿರಬಾರ್ದು ಹೋಳಿಗೆ. ಈಗೇನು ನಾನು ಲಟ್ಸಕತ್ತೇನಲ್ಲ ಪರ್ಫೆಕ್ಟಾಗಿ ಲಟ್ಸಕತ್ತೀನಿ. ತೋರಿಸ್ತಾನೆ ಕೈಯಾಗಿ ಹಿಡ್ದು. ಆನಂತರ ಶೇಂಗಾ ಹೋಳಿಗೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ನೋಡಿರಿ, ಈ ಥರ ಇರಬೇಕು. ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಲಟ್ಸಿದ್ದಾಗೈತಿ. ಈ ಥರ ಲಟ್ಟಿಸಿ ಒಂದು ಮರದಾಗ ಹಾಕಿಡ್ತೀನಿ. ಇಲ್ಲೇ ಮಗಳು ಬೇಯಿಸಕತ್ತಾಳು. ಭಾಳ ಈಜಿ, ಎಣ್ಣಿಲ್ಲ ಬೆಣ್ಣಿಲ್ಲ, ಇದಕ್ಕೆ ಎಂಥದ್ದು ಇಲ್ಲ. ಸೂಪರಾಗಿ ಬರ್ತಾವೆ ಹೋಳಿಗೆ. ಆಲ್ರೆಡಿ ಹಂಚಕ್ಕಾದೈತಿ, ಬೇಯಿಸ್ಬಿಡೋದು. ಈಗ ಹೂರಣ ಹಿಟ್ಟು ಹದವಾಗಿದ್ದರೆ ಸಣ್ಣ ಮಕ್ಕಳು ಲಟ್ಟಿಸ್ತಾರೆ, ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ. ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತಾವೆ. ಇದನ್ನು 2 ಸೈಡು ಕಲರ್ ಚೇಂಜ್ ಆಗಬೇಕು, ಚೆಂದ ಬೇಯಬೇಕು. ಯಾರೆಲ್ಲ ವಿಡಿಯೋ ನೋಡಾಕ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪ್ಲೀಸ್. ಇದು ಬೇಯಿಸಿದ ನಂತರ ಶೇಂಗಾ ಹೋಳಿಗೆ ನೋಡಿರಿ 15 ದಿನ ಇಟ್ಟು ತಿನ್ಬೋದು, ಏನೂ ಆಗಲ್ಲ. ಈ ಶೇಂಗಾ ಹೋಳಿಗೆಗೆ ಮಾತ್ರ ಇದ್ರ ತುಂಬ ತುಪ್ಪ ಬೇಕು. ತಿನ್ನೋವಾಗ ಮಾತ್ರ ತುಪ್ಪ ಬೇಕು.
ಏನು ಸೂಪರಾಗಿ ಬಂದಾವೆ ನೋಡಿರಿ. ಇವನ್ನ ಒಂದರ ಮೇಲೊಂದು ಹಾಕಬಾರ್ದು. ಇಂಪಾರ್ಟೆಂಟ್ ವಿಷಯ ಅಂದರೆ ಬೇಯಿಸಿದ ತಕ್ಷಣ ಒಂದರ ಮೇಲೊಂದು ಹಾಕಬಾರ್ದು. ಸಪ್ರೇಟ್ ಇಟ್ಟು ಪೂರ್ತಿ ತಣ್ಣಗಾಗಿಂದು ಒಂದರ ಮೇಲೊಂದಿಟ್ಟು ಬಾಕ್ಸ್ನಾಗ ಇಟ್ಕೊರಿ. ಎರಡೂ ಸೈಡು ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬೇಯಬೇಕು. ಇಷ್ಟು ಹೋಳಿಗೆ ಆಗ್ಯಾವ ನೋಡ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಶೇಂಗಾ ಹೋಳಿಗೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ.